ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ, ಓಕೆನಾ. ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ. ಆ ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರೆ ನಾನು ಏನೇ ವಿಡಿಯೋ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ, ಓಕೆನಾ. ಆ್ಯಂಡ್ ಇವತ್ತಿನ ಟಾಪಿಕ್ ಏನು ಅಂತ ನೋಡೋಣ. ಇವತ್ತಿನ ಟಾಪಿಕ್ ಬಂದು ಹೆಣ್ಮಕ್ಳಿಗೆ ತುಂಬ ಯೂಸ್ ಆಗುತ್ತೆ. ಈ ಟಾಪಿಕ್ ಏನಂತ ಅಂದರೆ, ಹೆಣ್ಮಕ್ಳಿಗೆ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಹೆಣ್ಮಕ್ಳು ಅಲ್ವಾ ಜಾಸ್ತಿ ಅಡುಗೆ ಮನೆ ಕೆಲಸ ಅದು ಇದು ಅಂತ ನೋಡೋದು. ಸೊ ಅದಕ್ಕಾಗಿ ಹೆಣ್ಮಕ್ಳಿಗೆ ತುಂಬಾ ಯೂಸ್ ಆಗುತ್ತೆ. ಈಗ ಎಲ್ಲರ ಮನೆಯಲ್ಲೂ ಕಾಕ್ರೋಚ್ ಸಮಸ್ಯೆ ಇದ್ದೇ ಇರುತ್ತೆ, ಜಿರಳೆ ಸಮಸ್ಯೆ ಇದ್ದೇ ಇರುತ್ತೆ. ಅಂದರೆ ಅಡುಗೆ ಮನೆ ನೋಡು ಅಲ್ಲೂ ಜಿರಳೆ ಇರುತ್ತೆ, ನೀವು ಎಲ್ಲಾದರೂ ಕಬೋರ್ಡ್ ನೋಡಿ ಅಲ್ಲೂ ಜಿರಳೆ ಇರುತ್ತೆ. ಸೊ ಜಿರಳೆ ಅಂದರೆ ತುಂಬ, ನೀವು ಎಷ್ಟು ನೀಟಾಗಿ ಇಟ್ಕೊಳ್ಳಿ ಅಡುಗೆ ಮನೇನ, ನೀವು ಯಾವಾಗಲೂ ಒರೆಸ್ತಾರಿ ಅಥವಾ ಡೈಲಿ ಒನ್ಸ್ ಒರೆಸಿ ನೀವು ನೀಟಾಗಿ ಇಟ್ಕೊಂಡಿದ್ರು ಜಿರಳೆ ಎಲ್ಲಿರುತ್ತೆ ಅಂತ ಗೊತ್ತಿಲ್ಲ, ಬಂದುಬಿಡುತ್ತೆ ಅಲ್ವಾ. ಸೊ ನಾನು ಅಷ್ಟೇ, ನಾನು ಅಡುಗೆ ಮಾಡಿದಾಗೆಲ್ಲ ಅಡುಗೆ ಮನೇನ ವೈಪ್ ಮಾಡ್ತೀನಿ. ತಾವದ ಬಟ್ಟೆ ತೊಗೊಂಡು ಅದಕ್ಕೆ ಸ್ವಲ್ಪ ಕೆಮಿಕಲ್ ಹಾಕ್ಬಿಟ್ಟು ವೈಪ್ ಮಾಡ್ತೀನಿ. ಆದರೂ ನೀವು ನಮ್ಮ ಮನೇಲಿ ಜಿರಳೆ ಪ್ರಾಬ್ಲಮ್ ಇತ್ತು, ಸರಿನಾ. ಈಗ ನಾನೊಂದು ಬೆಸ್ಟ್ ಸೊಲ್ಯೂಷನ್ ತಂದಿದ್ದೀನಿ. ಆ ಜಿರಳೆಗೆ ಒಂದು ರಾಮಬಾಣನೇ ಅನ್ಬೋದು. ನೀವು ಅದನ್ನು ಯೂಸ್ ಮಾಡಿದ್ರೆ 100% ನಿಮ್ಮ ಮನೆಗೆ ಜಿರಳೆ ಅನ್ನೋದೇ ಇರಲ್ಲ. ಜಿರಳೆ ಅಂದರೆ ನೀವು ಜಿರಳೆನಾ ನಮ್ಮ ಮನೇಲಿ ಇಲ್ಲ ಅಲ್ಲ ಅಂತ ಅಂತೀರ. ಯಾಕಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ನಾನು ಅದೇನು ಅಂತ ಹೇಳ್ತೀನಿ, ಓಕೆನಾ. ಅದು ಏನು ಅಂತ ಅಂದರೆ, ನೋಡಿ ಕಾಣಿಸ್ತಾ ಇದೆಯಾ ಏನು ಅಂತ, ಬೋರಿಕ್ ಆ್ಯಸಿಡ್ ಪೌಡರ್ ಅಂತ ಇದು, ಸರಿನಾ. ಈ ಪೌಡರ್ನ ನೀವು ತುಂಬ ಯೂಸ್ ಇದೆ. ಈ ಪೌಡರ್ ಏನೇನಕ್ಕೋ ಯೂಸ್ ಮಾಡ್ತಾರೆ, ನೀವು ಬೇಕಂದರೆ ತರಿಸ್ಕೊಂಡು ನೋಡಿ ಏನೇನಕ್ಕೆ ಯೂಸ್ ಮಾಡ್ತಾರೆ ಅಂತ. ಜಿರಳೆಗೆ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ನನಗೆ ನನ್ನ ಸಿಸ್ಟರ್ ರೆಫರ್ ಮಾಡಿದ್ರು. ಅವ್ರ ಮನೇಲೂ ಜಿರಳೆ ಇತ್ತು. ಸೊ ಅವರು ಇದು ಹಾಕ್ದಾಗಿಂದ ಅವ್ರ ಮನೇಲೂ ಜಿರಳೆ ಬಂದಿಲ್ಲ. ಸೊ ನಾನು ಕೂಡ ಕೇಳಿದೆ ಏನದು ಅಂತ. ಅವರು ನನಗೆ ಇದನ್ನು ರೆಫರ್ ಮಾಡಿದ್ರು. ನಾನು ಯೂಸ್ ಮಾಡಿ ನಿಮಗೆ ಹೇಳೋಣ ಅಂದ್ಕೊಂಡೆ. ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಯೂಸ್ ಮಾಡಿ ಒನ್ ವೀಕಿಂದ 10 ಡೇಸ್ ಆಯಿತು. ಇಲ್ಲಿವರೆಗೂ ಒಂದು ಜಿರಳೆ ಕೂಡ ನಾನು ಅಡುಗೆ ಮನೇಲಾದ್ರಾಗಲಿ ವಾರ್ಡ್ರೋಬಲ್ಲಾದ್ರಾಗಲಿ ಒಂದು ಜಿರಳೆ ಕೂಡ ಕಾಣಿಸ್ಲಿಲ್ಲ. ಸೊ ಯೂಸ್ಫುಲ್ ಆಗಿದೆ ಅಲ್ವಾ, ನಿಮ್ಮ ಹತ್ರನೂ ಶೇರ್ ಮಾಡೋಣ ಅಂದ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ನಾನು ಆರ್ಡರ್ ಮಾಡಿದ್ದು ಅಮೆಝಾನಲ್ಲಿ ಆರ್ಡರ್ ಮಾಡಿದೆ. ನಾನು ಅದ್ರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನಿಮಗೂ ಬೇಕಂದರೆ ನೀವು ತೊಗೊಳ್ಳಿ. ಹೇಗೆ ಇದನ್ನು ಯೂಸ್ ಮಾಡೋದು ಅಂತ ಅಂದರೆ, ಇದು ನೀವು ಲೈಕ್ ಇವಾಗ ಒಂದು ಗ್ಲಾಸಲ್ಲಿ ಈ ಪೌಡರ್ ತೊಗೊತೀರಾ ಅಂದರೆ, ನೀವು ಅದೇ 1 ಗ್ಲಾಸಲ್ಲಿ ಮೈದಾ ಹಸಿ ತೊಗೋಬೇಕಾಗುತ್ತೆ. ಮೈದಾ ಪೌಡರ್ ಫ್ಲೋರ್ ತಗೊಂಡು ಅದ್ರ ಜೊತೆಗೆ 1 ಸ್ಪೂನ್ or 2 ಸ್ಪೂನ್ ಶುಗರ್ ಮಿಕ್ಸ್ ಮಾಡಿ ನೀರು ಹಾಕ್ಬಿಟ್ಟು ಕಲಸಿ. ಅಂದರೆ ಅದು ಚಪಾತಿ ಹಿಟ್ಟು ಥರ ಕಲಿಸ್ಕೊಂಡು, ನೀವು ಎಲ್ಲಿ ಜಿರಳೆ ಇರುತ್ತೆ ಫಸ್ಟ್ ಕ್ಲೀನ್ ಮಾಡ್ಕೊಂಬಿಡಿ ಎಲ್ಲನೂ. ಆಮೇಲೆ ಎಲ್ಲಿ ಜಿರಳೆ ಇರುತ್ತೆ ಅಲ್ಲಿ ಒಂದು ಇಷ್ಟಿಷ್ಟು ರೌಂಡಾಗಿ ರೌಂಡಾಗಿ ತೊಗೊಂಡು ಆ ಪ್ಲೇಸಲ್ಲಿ ಇಡಿ, ಎಲ್ಲೆಲ್ಲಿ ಜಿರಳೆ ಇರುತ್ತೆ. ಇವಾಗ ಅಡುಗೆ ಮನೆ ಸ್ಟ್ಯಾಂಡಲ್ಲಿ ಇರುತ್ತೆ, ಆ ಮೂಲೆಯಲ್ಲಿ ಅಡುಗೆ ಮನೆ ಒಂದು ಸೈಡು 2 ಸೈಡು ಆ ಸ್ಟ್ಯಾಂಡಲ್ಲಿ ಇಡಿ. ಎಲ್ಲೆಲ್ಲಿ ಕಾಕ್ರೋಚ್ ಜಾಸ್ತಿ ಇರುತ್ತೆ ಅಲ್ಲಿದೆ. ಆ್ಯಂಡ್ ಇದು ವಾರ್ಡ್ರೋಬಲ್ ಕೂಡ ನೀವು ಬಟ್ಟೆ ಇಟ್ಟಿದ್ರೆ ಬಟ್ಟೆ ಜಾಗದಲ್ಲೂ ಇಡಿ, ಯಾವುದೇ ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ಅಂದರೆ ಹಸಿತಾ ಇರುತ್ತೆ, ಯಾವುದೇ ಅಷ್ಟೊಂದು ಪಾಯ್ಸನ್ ಕೂಡ ಏನೂ ಇಲ್ಲ ಇದು. ಬಟ್ ನೀವು ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ. ಖಂಡಿತವಾಗ್ಲೂ ಇದನ್ನು ಯೂಸ್ ಮಾಡಿ ನನಗೆ 10 ಡೇಸ್ ಆಯಿತು. 10 ಡೇಸಿಂದನೂ ಒಂದು ಕಾಕ್ರೋಚ್ ಪ್ರಾಬ್ಲಮ್ ಕೂಡ ಇಲ್ಲ. ನೀವು ಟ್ರೈ ಮಾಡಿ, ಇಷ್ಟ ಆದರೆ ನಿಮ್ಗೆ ಏನಾದರೂ ಯೂಸ್ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದ್ರೆ ನನಗೆ ನೆಕ್ಸ್ಟ್ ವೀಡಿಯೋಗೆ ಯೂಸ್ಫುಲ್ ಆಗ್ತಾಯಿದೆ ಅಲ್ವಾ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋ ಏನು ಮಾಡ್ಬೋದು ಅಂತ ನನಗೆ ಏನಾದರೂ ಗೊತ್ತಿದ್ರೆ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೋದು ಅಲ್ವಾ. ಪ್ಲೀಸ್ ಯೂಸ್ ಮಾಡಿಬಿಟ್ಟು ಅದೇನಾದರೂ ವರ್ಕ್ ಆಗಿದ್ರೆ ನನಗೊಂದು ಕಮೆಂಟ್ ಮಾಡಿ, ಓಕೆನಾ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಪದೇ ಹೇಳ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಥ್ಯಾಂಕ್ ಯು ಸೋ ಮಚ್, ಬಾಯ್.